ಎಲ್ಲರಿಗೂ ನಮಸ್ಕಾರ. ಇವತ್ತು ರೆಸಿಪಿ ಮಾಡ್ತಿರೋದು ಬಂದು ಬಿರಿಯಾನಿಗೆ ಬೇಕಾಗಿರೋ ಐಟಮ್ ನೋಡೋಣ ಬನ್ನಿ. ಒಂದೆರಡು ಈರುಳ್ಳಿ, ಒಂದು ಹೋಳು ನಿಂಬೆಹಣ್ಣು, 4 ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಇಷ್ಟನ್ನು ಫ್ರೈ ಮಾಡೋಕ್ಕೆ ತೊಗೊಂಡಿದ್ದೀವಿ. ಮಸಾಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಅಚ್ಕಾರದ ಪುಡಿ, ಅರಿಶಿನ ಪುಡಿ, ಬಿರಿಯಾನಿ ಪೌಡ್ರು, ಕೊತ್ತಂಬರಿ ಸೊಪ್ಪು, ಪುದೀನ, ಮೆಂತ್ಯ, ಟೊಮ್ಯಾಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀವಿ. ಟೊಮ್ಯಾಟೊ ಮತ್ತು ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು 2 ಸೇರು ಅಕ್ಕಿ ಇಟ್ಕೊಂಡಿದ್ದೀವಿ. ಹಾಗೆ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊತಾ ಇದ್ದೀವಿ ಫ್ರೈ ಮಾಡ್ಕೊಳ್ಳೋಕ್ಕೆ. ಚಿಕನ್ನ ಹಾಕ್ಕೊತಿದ್ದೀವಿ. ನೀರು ಸುಂಡೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಚೆನ್ನಾಗಿ ಫ್ರೈ ಆಗ್ತಿದೆ. ಉಪ್ಪು ಹಾಕ್ತಿದ್ದೀವಿ. ಅದು ನೀರು ಸುಂಡೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಅರಿಶಿನ ಪುಡಿ ಸ್ವಲ್ಪ ಹಾಕ್ತಿದ್ದೀವಿ. ನೋಡ್ತಿರ್ಬೋದು ಅದೆಷ್ಟು ಮಟ್ಟಿಗೆ ನೀರು ಸುಂಡಿದೆ ಅಂತ. ನೋಡ್ತೀರಿ ಅದು ಅರಿಶಿನ ಕಲರ್ ಬಂದಿದೆ. ಬೇರೆ ಪ್ಲೇಟ್ಗೆ ಅದನ್ನು ಹಾಕ್ಕೊತಿದ್ದೀವಿ. ಈಗ ಅದೇ ಪಾತ್ರೆಗೆ ನಾವು ಎಣ್ಣೆ ಹಾಕ್ಕೊತಾ ಇದ್ದೀವಿ. ಲವಂಗ, ಚಕ್ಕೆ ಹಾಗೂ ಏಲಕ್ಕಿ, ಪಲಾವ್ ಎಲೆ ಇದನ್ನು 1-2 ಸೆಕೆಂಡ್ಸ್ ಫ್ರೈ ಮಾಡ್ಕೊತೀವಿ. ಅದ ನಂತರ ಹಚ್ಚಿಟ್ಟಿರೋ ಈರುಳ್ಳಿಯನ್ನು ಹಾಕ್ಕೊತಿದ್ದೀವಿ. ಅದನ್ನು ಚೆನ್ನಾಗಿ ಯೆಲ್ಲೋ ಕಲರ್ ಬರೋಷ್ಟು ಫ್ರೈ ಮಾಡ್ಕೋಬೇಕು. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀವಿ. ಪುದೀನ, ಮೆಂತ್ಯ, ಕೊತ್ತಂಬರಿ ಇಷ್ಟನ್ನು ಹಾಕ್ತಿದ್ದೀವಿ. ಮೆಂತ್ಯನೂ ಹಾಕ್ತಿದ್ದೀವಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಹಚ್ಚಿಟ್ಟಿರುವಂಥ ಟೊಮ್ಯಾಟೊವನ್ನು ಹಾಕ್ಕೊತಿದ್ದೀವಿ. ನೋಡಿ ಫ್ರೈ ಮಾಡ್ಕೊತಾ ಬರ್ತಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ 2 ಸ್ಪೂನು ಹಾಕ್ಕೊತಿದ್ದೀವಿ. ಅದೆಲ್ಲ ಫ್ರೈ ಆದಮೇಲೆ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿ ನಂತರ ಚಿಕನ್ ಹುರಿದಿಟ್ಟಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀವಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತಿದ್ದೀವಿ. ಲೈಕ್ ಮಾಡಿ. ಹಾಗೆ ಬಿರಿಯಾನಿ ಪೌಡ್ರನ್ನು 2 ಸ್ಪೂನ್ ಹಾಕ್ಕೊತಾ ಇದ್ದೀವಿ. ಅಚ್ಕಾರದ ಪುಡಿಯನ್ನು 1.5 ಸ್ಪೂನ್ ಹಾಕ್ಕೊತಾ ಇದ್ದೀವಿ. ಮತ್ತು ಇನ್ನೊಂದು ಸ್ವಲ್ಪ ಪಲಾವ್ ಪುಡಿ ಹಾಕ್ಕೊಂಡ್ವಿ. ನೋಡ್ತಿರ್ಬೋದು ಕಲರ್ಗೆ. ಮತ್ತು 4 ಗ್ಲಾಸ್ ನೀರು ಹಾಕ್ಕೊತಾ ಬರ್ತಾಯಿದ್ದೀವಿ. 4 ಗ್ಲಾಸ್ ನೀರು ಹಾಕಿದ್ದೀವಿ. ಹಾಗೆ ಉಪ್ಪು ಹಾಕೋತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀವಿ ಪಲಾವ್ಗೆ. ನಿಂಬೆಹಣ್ಣು ಇಟ್ಕೊಂಡಿದ್ವಲ್ಲ 1 ಹೋಳು ನಿಂಬೆಹಣ್ಣು ಹಾಕ್ತಿದ್ದೀವಿ. ನೋಡ್ತಿರ್ಬೋದು ಅದು ಕುದಿ ಬರೋ ಗಂಟ ಚೆನ್ನಾಗಿ ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ವಿ. ಅಕ್ಕಿನ ಹಾಕ್ತಿದ್ದೀವಿ. ನೋಡಿರ್ಬೋದು ನೋಡಿ ಹಾಕ್ತಿದ್ದೀವಿ. ನೋಡ್ತಿರ್ಬೋದು
ನೋಡಿ ಅದು ಮಳ್ತಾ ಅಕ್ಕಿ ಎಲ್ಲ ಆಗಿದೆ, ಬೆಂದಿದೆ. ಒಂದು ಬೌಲಿಗೆ ಹಾಕೊತಾ ಬರ್ತೀವಿ. ಈಗ ಚಿಕನ್ ರೆಡಿ ನೋಡಿ. ಬಿರಿಯಾನಿ ಸಖತ್ತಾಗಿದೆ. ಥ್ಯಾಂಕ್ ಯು.